ಸಮಸ್ತ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಪ್ರೀತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ, ಪ್ರಿಯರೇ, ಇವತ್ತು ಅತ್ಯಂತ ವಿಶೇಷವಾದಂತಹ ದಿನ. ಭಾರತೀಯರಾದ ನಾವು ಪ್ರತಿಯೊಬ್ಬರೂ ಸಂತೋಷ ಪಡುವಂಥ ದಿನವಾಗಿದೆ. ಖಂಡಿತ ನೋಡಿ, ಬ್ರಿಟಿಷರ ಕಪ್ಪಿ ಮುಷ್ಟಿಯಲ್ಲಿದ್ದಂತಹ ನಾವು ಇವತ್ತು ಸ್ವಾತಂತ್ರ್ಯವನ್ನು ಪಡೆದಂತಹ ದಿನವಾಗಿದೆ. ಅನೇಕ ವೀರ ಯೋಧರು, ದೇಶ ಪ್ರೇಮಿಗಳು ಕಂಡಂತಹ ಕನಸು ಇವತ್ತು ನನಸಾದಂತಹ ದಿನ. ಹೌದು, ಆಗಸ್ಟ್ 15, 1947ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಖಂಡಿತ ಪ್ರಿಯರೇ, ಇವತ್ತು ನಾವು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡುವ ಹಾಗೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶೇಷ ಅತಿಥಿಯನ್ನು ನಾವು ಸ್ವಾಗತಿಸೋಣ. ಸರ್, ವಿಶೇಷವಾಗಿ ನಿಮಗೂ ಕೂಡ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ವೀಕ್ಷಕರಿಗೆ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ಅಂತ ನಾನು ಕೇಳ್ತೇನೆ. ನಮಸ್ತೆ, ನನ್ನ ಹೆಸರು ಶ್ರೇಯಸ್ ಕೋಟ್ಯಾನ್ ಅಂತ. ನಾನು ಈಗ ಸದ್ಯಕ್ಕೆ ಪೊಲಿಟಿಕಲ್ ಸೈನ್ಸ್ನಲ್ಲಿ PhD ಮಾಡ್ತಿದ್ದೇನೆ. ಓಕೆ ಸರ್. ವೀಕ್ಷಕರೇ, ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ಸುಮಾರು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ಪ್ರಾರಂಭ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಬಾವುಟಕ್ಕೆ ಗೌರವವನ್ನು ಸಲ್ಲಿಸಲಾಗ್ತದೆ. ನೋಡಿ, ಇವತ್ತು ನಾವು ನೋಡ್ತೀವಿ ಎಲ್ಲೆಲ್ಲೂ ಸಡಗರ, ಸಂಭ್ರಮ, ರಾಷ್ಟ್ರೀಯ ಹಬ್ಬವನ್ನು ನಾವು ಹಬ್ಬವೆಂದು ಆಚರಿಸ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಸಿಹಿ ತಿಂಡಿಗಳನ್ನು ನಾವು ಹಂಚ್ತೀವಿ. ಪರೇಡ್ಗಳು, ಎಲ್ಲಿ ನೋಡಿದ್ರೂ ಕೂಡ ನಾವು ಬಾವುಟಗಳನ್ನ ಕಾಣ್ತಾ ಇರ್ತೀವಿ. ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ನೋಡಲಿಕ್ಕೆ. ಆದರೆ ನೋಡಿ, ಖಂಡಿತ ಈ ಒಂದು ಸಂತೋಷ, ಸಡಗರ ಹಿಂದೆ ಅನೇಕ ದೇಶ ಪ್ರೇಮಿಗಳು ನೀರು ಚೆಲ್ಲಿದ ಹಾಗೆ ತಮ್ಮ ರಕ್ತವನ್ನು ಚೆಲ್ಲಿದ್ದಾರೆ. ಅನೇಕ ಯೋಧರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಖಂಡಿತ ಪ್ರಿಯರೇ, ಇವತ್ತು ಅವರು ಕೊಟ್ಟಂತಹ ಪ್ರಾಣ, ಅವರು ಚೆಲ್ಲಿದಂತಹ ರಕ್ತ, ಅವರು ಕಂಡಂತಹ ಕನಸು ನನಸಾದ ದಿನ. ಇವತ್ತು ನಾವು ಸ್ವಲ್ಪ ಹೊತ್ತು ಆ ವೀರನ ನಾವು ನೆನೆಸಿಕೊಳ್ಳೋಣ. ಸ್ವಲ್ಪ ಹೊತ್ತು ನಾವು ಹಿಂದೆ ಇದ್ದಂಥ ಸನ್ನಿವೇಶಗಳನ್ನ ನೆನಪು ಮಾಡಿಕೊಳ್ಳೋಣ. ಕಾರ್ಯಕ್ರಮನ ಶುರು ಮಾಡೋಣ. ತಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್, ತಮಗೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕೂಡ ಸರ್, ಇವಾಗ ಸಾಮಾನ್ಯವಾಗಿ ಎಲ್ಲರೂ ವೀಕ್ಷಕರಿಗೆ ಗೊತ್ತಿರೋ ಪ್ರಕಾರ 15 ಆಗಸ್ಟ್ 1947ಗೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಸಾಮಾನ್ಯವಾಗಿ ಅದು ವೀಕ್ಷಕರೆಲ್ಲ ಗೊತ್ತಿರುತ್ತೆ. ಆದರೆ ಸರ್, ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಮಗೆ ಸ್ವಾತಂತ್ರ್ಯೋತ್ಸವನ ಕೊಡಲಾಗ್ತದೆ, ಅದು ರಾತ್ರಿ ವೇಳೆಯೇ ಕೊಡಲಾಗ್ತದೆ ನಮಗೆ. ಅಂದರೆ ಅವರು ಬೆಳಗ್ಗಿನ ವೇಳೆ ಕೊಡ್ಬೋದಾಗಿತ್ತು ಅಥವಾ ಬೇರೆ ಯಾವುದೋ ತಾರೀಕಿಗೆ ಅವ್ರು ಕೊಡ್ಬೋದಾಗಿತ್ತು. ಆದರೆ 15 ಆಗಸ್ಟ್ಗೆ ಕೊಡ್ತಾರೆ. ಮತ್ತು ಮಧ್ಯರಾತ್ರಿ, ಈ 14, 15 ಮಧ್ಯರಾತ್ರಿನವ್ರು ಕೊಡಲಾಗ್ತದೆ. ಅದಕ್ಕೇನೋ ಒಂದು ಸರ್ ಮೂಲ ಕಾರಣವಿರ್ಬೋದು ಅಂತ ನೀವು ದಯವಿಟ್ಟು ತಿಳಿಸ್ಕೊಡ್ತೀರಾ? ಸೊ ಈ ಆಗಸ್ಟ್ 15 ಯಾಕೆ ಸೆಲೆಕ್ಟ್ ಮಾಡಿದ್ರು, ಮತ್ತು ಪರ್ಟಿಕ್ಯುಲರ್ಲಿ ಆಗಿ ಮಧ್ಯರಾತ್ರಿಯಲ್ಲಿ ಯಾಕೆ ಸ್ವಾತಂತ್ರ್ಯ ಕೊಟ್ಟರು? ಸಾಮಾನ್ಯವಾಗಿ ಈ ಪ್ರಶ್ನೆ ಯಾರು ನಾವು ಕೇಳಲಿಕ್ಕೆ ಹೋಗಲ್ಲ, ಹೆಚ್ಚಾಗಿ ಕೇಳಲಿಕ್ಕೆ ಹೋಗಲ್ಲ. ನಾವು ಇದನ್ನು ಹೇಳ್ತೇವೆ, ನಮಗೆ ಆಗಸ್ಟ್ 15ಗೆ ಬಂತು, ಮಧ್ಯರಾತ್ರಿಗೆ ಬಂತು, ಬಟ್ ಯಾಕೆ ಅಂತ ಅನ್ನೋ ಪ್ರಶ್ನೆಗೆ ಹೆಚ್ಚು ಜನ ಪ್ರಶ್ನೆಯನ್ನೇ ಕೇಳಲಿಕ್ಕೆ ಹೋಗಲ್ಲ. ಸೊ ಆ ಕಾರಣಕ್ಕಾಗಿ ಮೊದಲಿಗೆ ತಮಗೆ ಅಭಿನಂದನೆ, ಈ ಪ್ರಶ್ನೆ ಕೇಳಿದೆ. ಥ್ಯಾಂಕ್ ಯು ಸರ್. ಇದಕ್ಕೆ ಫಸ್ಟಿಗೆ ನಾನು ಆಗಸ್ಟ್ 15 ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳ್ತೇನೆ. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬರ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬಂದಾಗ ಅವರಿಗೆ ಇರುವಂಥ ಮುಖ್ಯ ಒಂದೇ ಒಂದು ಕೆಲಸ ಅಂತ ಹೇಳಿದ್ರೆ ಭಾರತಕ್ಕೆ ಪವರ್ ಟ್ರಾನ್ಸ್ಫರ್ ಮಾಡೋದು, ಅಂದ್ರೆ ಸ್ವಾತಂತ್ರ್ಯವನ್ನು ನೀಡು ಹೋಗುವಂಥದ್ದು, ಬ್ರಿಟಿಷ್ ಪವರ್ ಅನ್ನು ಇಲ್ಲಿಂದ ತೆಗೆದು ಅದನ್ನು ರಿಪ್ಲೇಸ್ ಮಾಡುವಂಥ, ಪವರ್ ಟ್ರಾನ್ಸ್ಫರ್ ಮಾಡುವಂಥ ಮುಖ್ಯ ಉದ್ದೇಶದಿಂದ ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲಿಗೆ ಬರ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲಿಗೆ ಬಂದ ನಂತರ ಅವರಿಗೆ ಬ್ರಿಟಿಷ್ ಸರ್ಕಾರದಿಂದ ಆದೇಶ ಆಗ್ತದೆ ಏನಂತ ಹೇಳಿದ್ರೆ 1948 ಜೂನ್ 31ಕ್ಕೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ. 47ರಲ್ಲ, 48ರಲ್ಲಿ 1948 ಜೂನ್ 30ಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅಂತ ಅವರಿಗೆ ಆರ್ಡರ್ ಆಗ್ತದೆ. ಆದರೆ ಅವರು ಬಂದ ನಂತರ ಇಲ್ಲಿ ಇರುವ ಕೆಲವು ಪರಿಸ್ಥಿತಿಗಳು ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಹೋಗ್ತದೆ. ಒಂದು ಏನಂತ ಹೇಳಿದ್ರೆ, ಯಾಕೆ ಅವರು 1 ವರ್ಷ ಮುಂಚಿತವಾಗಿ ಸ್ವಾತಂತ್ರ್ಯವನ್ನು ಅಂದ್ರೆ ಪವರ್ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಒಂದು ಕಾರಣ ರಾಜಗೋಪಾಲಾಚಾರಿ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅವರೇ ಹೇಳುವ ಪ್ರಕಾರ ಇನ್ನೂ ಅವರು ಇನ್ನೂ 1 ವರ್ಷ ಕಾದಿದ್ರೆ ಅವರಿಗೆ ಪವರ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅವರ ಕೈಯಲ್ಲಿ ಪವರೇ ಉಳಿತಿರ್ಲಿಲ್ಲ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿಯವರೆಗೆ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನು ಸ್ಥಾಪನೆ ಮಾಡಿ ಆಗಿತ್ತು.
ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಬಹಳಷ್ಟು ಜನ ಭಾರತದ ನಾಯಕರು ಅವರು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅಂದರೆ 1946ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸ್ಥಾಪನೆ ಆಗ್ತದೆ. ಸೊ ಅದರಲ್ಲಿ ವರ್ಕ್ ಆಗ್ತಿತ್ತು, ಕಾನ್ಸ್ಟಿಟ್ಯೂಷನ್ ಅನ್ನು ಡ್ರಾಫ್ಟ್ ಮಾಡುವಂತ ಕೆಲಸ ಆಗ್ತಿತ್ತು. ಮತ್ತೆ ಇಡೀ ದೇಶದಲ್ಲಿ ಅದೊಂದು ರೀತಿಯಾಗಿರುವಂತಹ ವೈಬ್ರೇಷನ್ ಹರಡಿತ್ತೆ ಏನಂತ ಹೇಳಿದ್ರೆ ಇನ್ನು ಸ್ವಲ್ಪ ಸಮಯದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅಂತ. ಸೊ ಅಕಸ್ಮಾತ್ ಇನ್ನೂ 1 ವರ್ಷ ಡಿಲೇ ಮಿನಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಥವಾ ಬ್ರಿಟಿಷರು ಮಾಡಿದ್ರೆ ಪವರ್ ಟ್ರಾನ್ಸ್ಫರ್ ಅಲ್ಲಿ, ಅಷ್ಟೊತ್ತಿಗಾಗಲೇ ಕಂಪ್ಲೀಟ್ ಆಗಿ ಆ ಪವರ್ ಇಂಡಿಯನ್ಸ್ ಕೈಯಲ್ಲಿ ಬಂದು ಬಿಡ್ತಿತ್ತು. ಅಂದ್ರೆ ಅದು ಅಫಿಷಿಯಲ್ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಸೊ ಈ ಒಂದು ಕಾರಣಕ್ಕೆ ಆಟ್ಲಿ ಯಾವಾಗ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೋ, ಹೊಸ ಪ್ರೈಮ್ ಮಿನಿಸ್ಟರ್ ಆಗಿ ಬರ್ತಾರೋ, ಅವ್ರಿಗೆ ಇದು ಸಿಚುವೇಶನ್ ಅರ್ಥ ಆಗ್ತದೆ. ಮತ್ತು ಅವ್ರು ಮೌಂಟ್ ಬ್ಯಾಟನ್ಗೆ ಹೇಳ್ತಾರೆ, ಇಲ್ಲ ನೀವು ಅಷ್ಟು ಡಿಲೇ ಮಾಡುವಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ಫಾಸ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಮೌಂಟ್ ಬ್ಯಾಟನ್ ಅದರಲ್ಲಿ ಮುಂದುವರಿತಾರೆ. ಮತ್ತೆ ಇನ್ನೊಂದು ಕಾರಣ ಏನಿತ್ತಂತ ಹೇಳಿದ್ರೆ, ಮೌಂಟ್ ಬ್ಯಾಟನಿಗೂ ಕೂಡ ಒಂದು ಆಸೆ ಇತ್ತು. ಏನಂತ ಹೇಳಿದ್ರೆ ಅವರು ವೈಸ್ರಾಯ್ ಆಗಿ ಬಂದಿರೋದು ಒಂದೇ ಕೆಲಸಕ್ಕೆ. ಆ ಕಾರಣದಿಂದ ಅವ್ರಿಗೆ ಏನು ಇತ್ತಂತ ಹೇಳಿದ್ರೆ, ಇದೆಲ್ಲವೂ ಕೂಡ ನನ್ನ ಕಂಟ್ರೋಲ್ ಅಲ್ಲೇ ಆಗಬೇಕು, ಜಾಸ್ತಿ ಬ್ರಿಟಿಷ್ ಗವರ್ಮೆಂಟ್ ಅನ್ನು ನಾವು ಡಿಪೆಂಡ್ ಆಗಬಾರ್ದು, ನಾನು ವೈಸ್ರಾಯ್ ಬಂದಿರೋದು ನನ್ನ ಕಂಟ್ರೋಲ್ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಕೂಡ ಅಲ್ಲಿ ನಮ್ಗೆ ಕಾಣಿಸ್ತದೆ. ಮೇ ಬಿ ಈ ಕಾರಣಕ್ಕೋಸ್ಕರ ಕೂಡ ಅವ್ರು ಸ್ವಲ್ಪ ಪ್ರೊಸೆಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಅದನ್ನು ಬೇಗ ತಗೊಂಡು ಬರ್ತಾರೆ. ಇನ್ನು ಆಗಸ್ಟ್ 15ಗೆ ಯಾಕೆ ತಗೊಂಡು ಬಂದರು ಅಂತ, ಯಾಕಂದ್ರೆ ಅವು ಮೌಂಟ್ ಬ್ಯಾಟನ್ನ ತಲೆಯಲ್ಲಿ ಏನಿರ್ತದೆ, 1947 ಆಗಸ್ಟ್ ಅಥವಾ ಸೆಪ್ಟೆಂಬರ್ ಈ ಒಂದು ಸಮಯದಲ್ಲಿ ಪವರ್ ಟ್ರಾನ್ಸ್ಫರ್ ಮಾಡಬೇಕಂತ ಇರ್ತದೆ. ಅವರೇ ಬರೀತಾರೆ, ಅವರ ಒಂದು ಪುಸ್ತಕದಲ್ಲಿ ಅವರೇ ಪರ್ಟಿಕ್ಯುಲರ್ ಆಗಿ ಇದನ್ನು ಬರೀತಾರೆ. ಆಗಸ್ಟ್ 15 ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅದಕ್ಕೆ ದೊಡ್ಡ ಕಾರಣ ಏನಿರಲಿಲ್ಲ. ಬಟ್ ಜಪಾನ್ ವಿಶ್ವ ಯುದ್ಧ 2 ನಡೀತಿರುವಂತಹ ಟೈಮಲ್ಲಿ ಜಪಾನ್ ಸರೆಂಡರ್ ಆದ ದಿವಸ ಅದು. ಸೊ ಜಪಾನ್ ಫೈನಲಿ ಈ ಬ್ರಿಟನ್ನ ಮುಂದೆ ಬ್ರಿಟನ್ ಮತ್ತೆ ಉಳಿದ ದೇಶಗಳ ಮುಂದೆ ಸರೆಂಡರ್ ಆದ ದಿವಸ, ಅಲ್ಲಿಗೆ ಬ್ರಿಟನ್ ವಿಶ್ವ ಯುದ್ಧವನ್ನು ಗೆದ್ದಂತಹ ದಿನ ಅದು. ಸೊ ಅಫಿಷಿಯಲ್ ಸರೆಂಡರ್ ಆದಂತಹ ದಿನ. ಸೊ ಈ ದಿನವನ್ನು ನೆನಪಿಟ್ಕೊಂಡು ಇದೇ ದಿವಸ ಸೆಲೆಬ್ರೇಟ್ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ಅವರು ಆಗಸ್ಟ್ 15 ಸೆಲೆಕ್ಟ್ ಮಾಡಿದ್ರು ಅಂತ ಅವರ ಪುಸ್ತಕದಲ್ಲಿ ಬರ್ಕೊಳ್ತಾರೆ. ಸೊ 2 ಕಾರಣ ಇದೆ. ಒಂದು, ಇನ್ನೂ ಸ್ವಲ್ಪ ಡಿಲೇ ಮಾಡಿದ್ರೆ ಪವರೇ ಉಳಿತಿರಲಿಲ್ಲ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಇನ್ನೊಂದು, ಪರ್ಟಿಕ್ಯುಲರ್ ಆ ಡೇ ಅನ್ನು ಸೆಲೆಬ್ರೇಟ್ ಮಾಡುವಂತಹ ನಿಟ್ಟಿನಲ್ಲಿ, ಜಪಾನ್ ಸರೆಂಡರ್ ಆದ ದಿವಸವನ್ನು ಸೆಲೆಬ್ರೇಟ್ ಮಾಡುವ ನಿಟ್ಟಿನಲ್ಲಿ ಕೂಡ ಈ ಆಗಸ್ಟ್ 15 ಸೆಲೆಕ್ಟ್ ಮಾಡಲಾಗಿದೆ. ಖಂಡಿತ ವೀಕ್ಷಕರೇ, ತುಂಬಾನೇ ಮುಖ್ಯವಾದಂತಹ ವಿಷಯ, ತುಂಬಾನೇ ಮಹತ್ವವಾದಂಥ ವಿಷಯಗಳನ್ನ, ಸಂಗತಿಗಳನ್ನ ಇವತ್ತು ಸರ್ ನಮಗೆ ಹೇಳಿದ್ರು. ನೋಡಿ, ಸತತವಾಗಿ 347 ವರ್ಷಗಳ ಕಾಲ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ನೋಡಿ, ಖಂಡಿತ ಅವರದೇ ಆದ ಕಾನೂನು, ಅವರದೇ ಆದ ಸುವ್ಯವಸ್ಥೆಗಳು, ಅವರದೇ ಆದ ಕಟ್ಟುನಿಟ್ಟಾದ ನಿಯಮಗಳು ಪಾಲಿಸ್ತಾ ಇರ್ತಾರೆ. ಆದರೆ ಅದರ ವಿರುದ್ಧವಾಗಿ ಅನೇಕ ಯುವಜನರು ಕೂಡ ಹೋರಾಟಕ್ಕಿಳಿದಿದ್ದಾರೆ. ನಾವು ನೋಡುವುದಾದರೆ ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ಇಂಥ ಅನೇಕ ವೀರ ಯೋಧರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಖಂಡಿತ ಸರ್, 2ನೇ ಪ್ರಶ್ನೆ ಅಂತ ಹೇಳಬೇಕಂದ್ರೆ, 15 ಆಗಸ್ಟ್ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ನಾವು ಇತಿಹಾಸ ನೋಡ್ಬೇಕಂತಂದರೆ 1930 to 46 ಈ ನಡುವೆ ಜನವರಿ 26ಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕಂತ ವಿಚಾರ ಮಾಡ್ತಾರೆ. ಅದೇ ದಿನ ಸ್ವಾತಂತ್ರ್ಯ ನಾವು ಮಾಡಬೇಕು ಅಂತ ಆಚರಿಸಲಾಗ್ತದೆ. ಆದರೆ ಗಾಂಧೀಜಿಯವರು ಹಲವಾರು ಕಾರಣಗಳಿಂದ ಅದನ್ನು ಮತ್ತೆ ಮುಂದೂಡಲಾಗ್ತದೆ. ಅಂದರೆ ನಾವು 1947ಗೆ ಮುಂದೂಡಲಾಗ್ತದೆ. ಸೊ ಸರ್, ಇವಾಗ ಪ್ರಶ್ನೆ ಏನಪ್ಪ ಅಂತಂದರೆ, 26 ಜನವರಿಗೆ ಅದನ್ನು ಘೋಷಣೆ ಮಾಡಲಾಗಿತ್ತು, ಅದಕ್ಕೆ ಕಾರಣ, ಮತ್ತು ಅದನ್ನು ಮುಂದೂಡಲಾಯಿತು, ಅದಕ್ಕೇನು ಕಾರಣ ಅಂತ ನೀವು ತಿಳಿಸ್ಕೊಡ್ಬೋದಾ? ಓಕೆ, ಇದು ಭಾಳ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದರೆ, ನಮಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಆಕ್ಚುಲಿ ಪೂರ್ಣ ಸ್ವರಾಜ್ ದಿವಸ ಅಂತ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ದಿನ ಅಂತ ಹೇಳಿ 1930ರಿಂದ ಹಿಡಿದು 1947ರವರೆಗೆ ಜನವರಿ 26 ನಾವು ಆಚರಣೆ ಮಾಡ್ತಿದ್ವಿ. ಜನವರಿ 26 ಇವತ್ತು ನಾವು ರಿಪಬ್ಲಿಕ್ ಡೇ ಏನು ಹೇಳ್ತೇವೆ, ಅದನ್ನ ಹಿಂದೆ ನಾವು ಪೂರ್ಣ ಸ್ವರಾಜ್ ಇಂಡಿಪೆಂಡೆನ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ವಿ. ಇದಕ್ಕೆ ಅನೇಕ ಕಾರಣಗಳಿದೆ. ಒಂದು ಕಾರಣ ಏನಂತ ಹೇಳಿದ್ರೆ, 1919ಕ್ಕೆ ಭಾರತಕ್ಕೆ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತ ಬ್ರಿಟಿಷ್ ತರ್ತಾರೆ. ಅದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ ಒಂದು ರೀತಿಯಾಗಿರುವಂಥದ್ದು. ಮತ್ತೆ ಈ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ ಯಾವ ರೀತಿ ಕೆಲಸ ಮಾಡ್ತುಂಟಂತ ಹೇಳಿ 10 ವರ್ಷದ ನಂತರ ಇದನ್ನೊಂದು ವೆರಿಫೈ ಮಾಡಬೇಕು ಅಂತ ಸಹ ಅದರಲ್ಲಿ ಬರೆದಿರ್ತದೆ. ಬಟ್ 10 ವರ್ಷ ಅಲ್ಲ, 8 ವರ್ಷದ ನಂತರ ಭಾರತಕ್ಕೆ ಸೈಮನ್ ಕಮಿಷನ್ ಬರ್ತದೆ. ಸೊ ಸೈಮನ್ ಕಮಿಷನ್ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಹೊಸತಾಗಿ ರೂಪುಗೊಂಡಂತಹ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕೆಲಸ ಮಾಡುತ್ತುಂಟು ಅಂತ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಇತ್ತು. ಏನಂತ ಹೇಳಿದ್ರೆ, ಸೈಮನ್ ಕಮಿಷನ್ ಅಲ್ಲಿ, ಇಡೀ ಸೈಮನ್ ಕಮಿಷನ್ ಅಲ್ಲಿ ಯಾವ ಭಾರತೀಯರೇ ಇರಲಿಲ್ಲ. ಅಂದ್ರೆ ಭಾರತದಲ್ಲಿದ್ದಂತಹ ರೂಲ್ಸ್ ಗಳು ಯಾವ ರೀತಿ ಕೆಲಸ ಮಾಡ್ತು ಅಂತ ಹೇಳಲಿಕ್ಕೆ ಬ್ರಿಟಿಷರೇ ಬಂದರೆ ಹೊರತು ಅದರಲ್ಲಿ ಭಾರತೀಯರು ಯಾರೂ ಇರಲಿಲ್ಲ.
ಸೊ ಇದು ಒಂದು ಬಹಳ ದೊಡ್ಡ ಸಮಸ್ಯೆ ಆಯಿತು. ಇದರ ವಿರುದ್ಧ ಬಹಳಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರು. ಲಾಲಾ ಲಜಪತ್ ರಾಯ್ ಅವರು ಪ್ರೊಟೆಸ್ಟ್ ಮಾಡ್ತಿರುವಾಗ ಆದರೆ ಅವರ ಮೇಲೆ ಲಾಠಿ ಚಾರ್ಜ್ ಆಗಿ ಅವರ ಡೆತ್ ಕೂಡ ಆಗ್ತದೆ ಆ ಸಂದರ್ಭದಲ್ಲಿ. ಸೊ ಇದೆಲ್ಲವೂ ಕೂಡ ಒಂದು ರೀತಿ ನಡೀತಿರುವಂತಹ ಟೈಮಲ್ಲಿ ಕಾಂಗ್ರೆಸ್ ಕೂಡ ಇದನ್ನು ಬಹಳ ವಿರೋಧಿಸ್ತದೆ ಈ ಒಂದು ಸೈಮನ್ ಕಮಿಷನ್ ಅನ್ನು. ಆದ ನಂತರ ಏನಾಗ್ತದೆ ಅಂತ ವಿರೋಧ ಮಾಡ್ತಾ ಇರುವ ನಿಟ್ಟಿನಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಕಾಂಗ್ರೆಸ್ಗೆ ಹೇಳ್ತದೆ ಏನಂತ ಹೇಳಿದ್ರೆ, ನೀವು ಎಲ್ಲಾ ಪಾರ್ಟಿಗಳ ಕನ್ಸೆನ್ಸಸ್, ಕಾಂಗ್ರೆಸ್ ಒಂದೇ ಪಾರ್ಟಿ ಇದ್ದದಲ್ಲ ಆ ಟೈಮಲ್ಲಿ, ಬೇರೆ ಬೇರೆ ಪಾರ್ಟಿಗಳಿತ್ತು, ಎಲ್ಲಾ ಪಾರ್ಟಿಗಳ ಕನ್ಸೆನ್ಸಸ್ ತಗೊಂಡು ನೀವು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಸೈಮನ್ ಕಮಿಷನ್ಗೆ, ಅದನ್ನು ಕನ್ಸಿಡರ್ ಮಾಡ್ತದೆ ಅಂತ ಹೇಳ್ತದೆ. ಸೊ ಇದರ ಆಧಾರದ ಮೇಲೆ ಮೋತಿಲಾಲ್ ನೆಹರು ಅವರ ನೇತೃತ್ವದ ಅಡಿಯಲ್ಲಿ ಒಂದು ರಿಪೋರ್ಟ್ ಅವರು ರೆಡಿ ಮಾಡ್ತಾರೆ. ಅದನ್ನ ನೆಹರು ರಿಪೋರ್ಟ್ ಅಂತ ಕರೀತಾರೆ. ಜವಾಹರ್ಲಾಲ್ ನೆಹರು ಅಲ್ಲ, ಮೋತಿಲಾಲ್ ಅವರ ತಂದೆ ಮೋತಿಲಾಲ್ ನೆಹರು ಅವರ ಲೀಡರ್ಶಿಪ್ ಅಲ್ಲಿ ಒಂದು ನೆಹರು ರಿಪೋರ್ಟ್ ಅಂತ ರೆಡಿ ಮಾಡ್ತಾರೆ. ಅದನ್ನು ಬಹಳಷ್ಟು ಜನ ಒಪ್ಕೊಳ್ತಾರೆ. ಈ ನೆಹರು ರಿಪೋರ್ಟ್ ಮತ್ತೆ ಆ ಕಾಲದ ಒಟ್ಟು ಕಾಲಘಟ್ಟವನ್ನು ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಒಂದು ಕನ್ಫ್ಯೂಷನ್ ಇತ್ತು. ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಒಂದು ಕನ್ಫ್ಯೂಷನ್ ಇತ್ತು. ಏನಂತ ಹೇಳಿದ್ರೆ, ಈ ಮೋತಿಲಾಲ್ ನೆಹರು ರಿಪೋರ್ಟ್ ಇದೆ ಅಲ್ಲ, ಇದು ಮತ್ತೆ ಸಾಕಷ್ಟು ಇನ್ಕ್ಲೂಡಿಂಗ್ ಗಾಂಧಿ ಏನನ್ನು ಒಪ್ಕೊಂಡಿದ್ರು ಅಂತ ಹೇಳಿದ್ರೆ, ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಸಿಗಬೇಕು, ಬಟ್ ಪೂರ್ಣ ಸ್ವರಾಜ್ ಅಲ್ಲ ಅಂತ. ಈ ಎರಡು ಕನ್ಫ್ಯೂಷನ್ಸ್ ಇತ್ತು. ಈಗ ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಏನಂತ ಹೇಳಿದ್ರೆ, ನಾವು ನಮ್ಮ ರೆಪ್ರೆಸೆಂಟೇಟಿವ್ಸ್ ಗಳನ್ನ ಕಳಿಸ್ತೇವೆ, ಅವರು ನಮಗೆ ಕಾನೂನು ಮಾಡ್ತಾರೆ, ಅದ್ರ ನಮ್ಮದೇ ಪ್ರೈಮ್ ಮಿನಿಸ್ಟರ್ ಅದೆಲ್ಲ ಇರ್ತದೆ, ಬಟ್ ನಮ್ಮ ಮೇಲೆ ಬ್ರಿಟಿಷ್ ಗವರ್ಮೆಂಟ್ ಇರ್ತದೆ. ಸೊ ಫಾರಿನ್ ಅಫೇರ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಟ್ರೇಡಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ, ಈ ಮೂರು ಏರಿಯಾದಲ್ಲಿ ಬ್ರಿಟಿಷ್ ಗವರ್ಮೆಂಟ್ ನಮಗೆ ಕಾನೂನು ಮಾಡ್ತದೆ, ಉಳಿದ ಏರಿಯಾದಲ್ಲಿ ನಾವೇ ಮಾಡ್ಕೊಳ್ತೇವೆ. ಸೊ ಇದು ಮೋತಿಲಾಲ್ ನೆಹರು ರಿಪೋರ್ಟ್ ಅಲ್ಲಿ ಇತ್ತು. ಇದನ್ನು ಬಹಳಷ್ಟು ಜನ ಆ ಕಾಲದ ನಾಯಕರು ಕೂಡ ಒಪ್ಕೊಂಡಿದ್ರು. ಇದು ಒಂದು ಡೊಮಿನಿಯನ್ ಸ್ಟೇಟಸ್. ಬಟ್ ಹೊಸ ಬ್ಲಡ್ ಇದೆ ಅಲ್ಲ, ಆ ಟೈಮಲ್ಲಿ ಹೊಸತ್ತಾಗಿ ರೆವಲ್ಯೂಷನ್ಗೆ ಬಂದ ಜವಾಹರ್ಲಾಲ್ ನೆಹರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇವ್ರು ಇದನ್ನು ವಿರೋಧ ಮಾಡ್ತಾರೆ. ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಮ್ಮ ದೇಶಕ್ಕೆ ಬೇಕಿರೋದು ಪೂರ್ಣ ಸ್ವರಾಜ್ ಬಿಟ್ರೆ ಡೊಮಿನಿಯನ್ ಸ್ಟೇಟಸ್ ಅಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಗಾಂಧಿ ಮೋತಿಲಾಲ್ ನೆಹರು ರಿಪೋರ್ಟ್ ಅನ್ನು ತಗೊಂಡೋಗಿ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದಂಥ ಟೈಮಲ್ಲಿ ಬ್ರಿಟಿಷರು ಇದನ್ನು ನೋಡುದೂ ಇಲ್ಲ, ಇದನ್ನು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಮುಖಭಂಗ ಆಗ್ತದೆ ಮತ್ತು ಬಹಳ ಸಿಟ್ಟು, ಕಾಂಗ್ರೆಸ್ಗೆ ಬಹಳ ಸಿಟ್ಟು ಬರ್ತದೆ. ಸೊ ಈ ಸಿಟ್ಟಿನ ಹಿನ್ನೆಲೆಯಲ್ಲಿ 1929 ವೇಳೆಗೆ ಜವಾಹರ್ಲಾಲ್ ನೆಹರು ಆಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಅವರು ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡ್ತಾರೆ. ಅಂದ್ರೆ ಇನ್ನು ಮುಂದೆ ನಮಗೆ ಕನ್ಫ್ಯೂಷನ್ ಬೇಡ, ಡೊಮಿನಿಯನ್ ಸ್ಟೇಟಸ್ ಅಥವಾ ಪೂರ್ಣ ಸ್ವರಾಜ್ ಕನ್ಫ್ಯೂಷನ್ ಬೇಡ, ನಮಗೆ ಬೇಕಿರೋದು ಕಂಪ್ಲೀಟ್ ಇಂಡಿಪೆಂಡೆನ್ಸ್, ಪೂರ್ಣ ಸ್ವರಾಜ್ಯ ನಮಗೆ ಬೇಕು, ಬ್ರಿಟಿಷರನ್ನು ಕಂಪ್ಲೀಟ್ ಭಾರತದಿಂದ ಹೊರಗೆ ಹಾಕಬೇಕು, ಮತ್ತೆ ನಮ್ಮ ಆಡಳಿತವನ್ನೇ ತಗೊಡ್ಬೇಕು, ಯಾವ ರೀತಿಯೂ ಬ್ರಿಟಿಷ್ ಕಂಟ್ರೋಲ್ ನಮ್ಮಲ್ಲಿ ಇರಬಾರ್ದು ಅಂತ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿ ಈ ಒಂದು ದಿನ ಜನವರಿ 26, 1930 ದಿನವನ್ನು ಅವರು ಪೂರ್ಣ ಸ್ವರಾಜ್ ದಿನ ಅಂತ ಘೋಷಣೆ ಮಾಡ್ತಾರೆ, ಅಂದ್ರೆ ನ್ಯಾಷನಲ್ ಇಂಡಿಪೆಂಡೆನ್ಸ್ ಘೋಷಣೆ ಮಾಡ್ತಾರೆ. ಸೊ ಅವತ್ತಿಂದ 1947 ನಮಗೆ ಸ್ವಾತಂತ್ರ್ಯ ಬರುವ ತನಕವೂ ಕೂಡ ಇದೇ ಒಂದು ರೀತಿ ಕಂಟಿನ್ಯೂ ಆಗಿದೆ. ಅದನ್ನೇ ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ದೇವೆ. ಬಟ್ ನೆಕ್ಸ್ಟ್ ನಾನು ಹೇಳಿದಾಗೆ ಆಗಸ್ಟ್ 15ಕ್ಕೆ ನಮಗೆ ಅಫಿಷಿಯಲ್ ಆಗಿ ಪವರ್ ಟ್ರಾನ್ಸ್ಫರ್ ಆಗ್ತದೆ. ಸೊ ಅಲ್ಲಿಂದ ಡೇಟ್ ಚೇಂಜ್ ಆಗ್ತದೆ. ಇನ್ನೊಂದು ನೀವು ಆವಾಗ ಕೇಳಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಮಿಡ್ ನೈಟ್ ಅನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ, ನಮ್ಮ ಪ್ರಾവശ്ಯ ಅದಕ್ಕೆ ಆನ್ಸರ್ ಮಾಡಿರಲಿಲ್ಲ. ಇದಕ್ಕೆ ಬಹಳ ಸ್ಪಷ್ಟವಾದ ಹಿಸ್ಟಾರಿಕಲ್ ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ, ನೀವು ಯಾವೊಬ್ಬ ಇತಿಹಾಸಗಾರರನ್ನು, ಈಗ ಮಾಡರ್ನ್ ಹಿಸ್ಟ್ರಿಯ ಬಗ್ಗೆ ಬರೆದಿರುವಂತಹ ನೀವು ಬಿಪಿನ್ ಚಂದ್ರ ಅಥವಾ ರಾಮಚಂದ್ರ ಗುಹಾ ಇಂಥ ಹಿಸ್ಟಾರಿಯನ್ಸ್ ಗಳನ್ನು ಕನ್ಸಿಡರ್ ಮಾಡಿದ್ರೆ, ಅವ್ರು ಯಾರು ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಏನು ಬರೀಲಿಲ್ಲ. ಬಟ್ ಹಾಗಂತ ನಾವು ಸ್ಪಷ್ಟವಾಗಿ ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ನ್ಯೂಸ್ ರಿಪೋರ್ಟ್ಸ್ ಗಳ ಪ್ರಕಾರ ಅಥವಾ ನ್ಯೂಸ್ ಎಡಿಟೋರಿಯಲ್ ಗಳ ಪ್ರಕಾರ ಹೋಗುದಂತಾದ್ರೆ, ಒಂದು ಇರುವಂತ ಎಕ್ಸ್ಪ್ಲನೇಷನ್ ಏನಂತ ಹೇಳಿದ್ರೆ, ಇದಕ್ಕೆ ಆಸ್ಟ್ರೋನಾಮಿಕಲ್ ರೀಸನ್ ಉಂಟು ಅಂತ. ಅಂದ್ರೆ ಜ್ಯೋತಿಷ್ಯದ ಒಂದು ಹಿನ್ನೆಲೆ ಉಂಟು ಅಂತ. ಯಾಕೆ ಈ ಹಿನ್ನೆಲೆ ಅಂತ ಹೇಳಿದ್ರೆ, ಇದು ನಾನು ಸ್ಪಷ್ಟವಾಗಿ ಇದು ಸತ್ಯ ಅಂತ ನಾನು ವಾದಿಸುವುದಿಲ್ಲ. ಯಾಕಂದ್ರೆ ಇದಕ್ಕೆ ಯಾರು ಹಿಸ್ಟಾರಿಯನ್ಸ್ ಅದನ್ನು ಸ್ಪಷ್ಟವಾಗಿ ಬರೀಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ದಾರೆ ಈ ಫ್ಯಾಕ್ಟ್ ಅನ್ನು. ಹಾಗಾಗಿ ನಾವು ಸ್ವಲ್ಪ ಎಡಿಟೋರಿಯಲ್ ಬೇಸ್ ಆಗಿ ಹೋಗುದಂತ ಆದ್ರೆ, ಇದಕ್ಕೊಂದು ಆಸ್ಟ್ರೋನಾಮಿಕಲ್ ರೀಸನ್ ಇದೆ ಯಾಕಂತ ಕನ್ಸಿಡರ್ ಮಾಡಿದ್ರೆ, ಆಗಸ್ಟ್ 15 ಸೆಲೆಕ್ಟ್ ಆಗಿತ್ತು, ನಮಗೆ ಸ್ವಾತಂತ್ರ್ಯ ಕೊಡ್ಬೇಕಂತ ಆಗಸ್ಟ್ 15 ಸೆಲೆಕ್ಟ್ ಆಗಿತ್ತು. ಆದ್ರೆ ಜ್ಯೋತಿಷ್ಯಗಳ ಪ್ರಕಾರ ಆ ದಿವಸ ಒಳ್ಳೇದಿಲ್ಲ ಅಂತ. ಆ ದಿನ ಕಂಪ್ಲೀಟ್ ಆಗಿ ತಗೊಳ್ಬಹುದು, ಅವರಿಗೆಲ್ಲ ಸಿಟ್ಟು ಬರ್ತದೆ, ಆ ದಿನ ಒಳ್ಳೇದಿಲ್ಲ, ಅವತ್ತು ನಮಗೆ ಸ್ವಾತಂತ್ರ್ಯ ಸಿಗಬಾರದು, ಸಿಕ್ಕಿದ್ರೆ ಭಾರತ ಬಹಳಷ್ಟು ಪೀಸ್ಗಳಾಗಿ ಹೋಗುವಂತ ಪಾಸಿಬಿಲಿಟಿ ಇದೆ ಅನ್ನೋದು ಅವರ ನಂಬಿಕೆ ಆಗಿತ್ತು. ಆದ್ರೆ ಇದನ್ನು ಬ್ರಿಟಿಷ್ ಗವರ್ಮೆಂಟ್ಗೆ ಹೇಳಿದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅದನ್ನು ಒಪ್ಲಿಕ್ಕೆ ತಯಾರಿರಲಿಲ್ಲ. ಅವರೆಲ್ಲ ಅದೇ ದಿವಸ, ಯಾಕಂದ್ರೆ ನಾನು ಹೇಳಿದೆಲ್ಲ ಜಪಾನಿನ ಸರೆಂಡರ್ ಆದ ದಿವಸ, ನಾವು ಬೇರೆ ದಿವಸಕ್ಕೆ ಹೋಗೋದಿಲ್ಲ, ಅದೇ ದಿವಸ ಮಾಡ್ತೇವೆ ಅಂತ ಹೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಕೂತ್ ಬಿಡ್ತಾರೆ. ಸೊ ಇದಕ್ಕೀಗ ಮಿಡಲ್ ಏನಾದ್ರು ಹುಡುಕ್ಬೇಕಲ್ಲ, ಅದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 3-4 ಜನ ಜ್ಯೋತಿಷ್ಯರನ್ನು ಕರ್ಕೊಂಡು ಬಂದು ಡಿಸೈಡ್ ಮಾಡ್ತಾರೆ ಎಂತ ಮಾಡ್ಬೋದು ಅಂತ. ಸೊ ಆವಾಗ ಅವ್ರು ಜ್ಯೋತಿಷ್ಯರು ಹೇಳ್ತಾರೆ, ನಾವು ಒಂದು ಮಿಡಲ್ ಲೈನ್ ಹುಡುಕ್ಬೋದು. ಏನಂತ ಹೇಳಿದ್ರೆ, 15ಕ್ಕೆ ಮಾಡುವ, ಬಟ್ ಮಧ್ಯರಾತ್ರಿ ಮಾಡುವ. ಯಾಕಂತ ಹೇಳಿದ್ರೆ, ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅದು ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಸೂರ್ಯೋದಯನ ನಂತರ ನಾವು 15 ಆಗಸ್ಟ್ ಅಂತ ಕನ್ಸಿಡರ್ ಮಾಡುದು. ಬಟ್ ಬ್ರಿಟಿಷರ ಪ್ರಕಾರ 12 ಗಂಟೆಗೆ 15 ಸ್ಟಾರ್ಟ್ ಆಗ್ತದೆ. ಸೊ ಇದು ಒಂದು ರೀತಿ ಮಿಡಲ್ ಪಾತ್ ಆಗ್ತದೆ. ಮತ್ತೆ ಈ 12 ಗಂಟೆಯ ಏನು
ಸಮಯ ಉಂಟು, ಅದು ಅಷ್ಟು ಕೆಟ್ಟದಾಗಿಲ್ಲ. ಹಾಗಾಗಿ ಏನಿದ್ರು ಕೂಡ ನಾವು 12 ಗಂಟೆಗೆ ಮಾಡುವ, ಮತ್ತೆ ಎಲ್ಲ ಸ್ಪೀಚ್ಗಳನ್ನು 50 ನಿಮಿಷದಲ್ಲಿ ಮುಗಿಸಿ ಬಿಡುವ ಅಂತ ಹೇಳಿ ಮಧ್ಯರಾತ್ರಿಯನ್ನು ತಕೊಂಡ್ರು ಆ ಸೆಲೆಕ್ಟ್ ಮಾಡಲಿಕ್ಕೆ. ಓಕೆ, ನಿಜವಾಗ್ಲೂ ವೀಕ್ಷಕರೇ ತುಂಬಾ ಮಹತ್ವವಾದಂಥ ಸಂಗತಿಗಳನ್ನ ತಿಳಿಸ್ಕೊಟ್ರು. ನೋಡಿ, ಭಾರತಕ್ಕೆ ಮಸಾಲೆ ಪದಾರ್ಥಗಳನ್ನು ಮಾರಾಟ ಮಾಡಲು ಬಂದಂಥ ಬ್ರಿಟಿಷರು ಸುಮಾರು 2-3 ದಶಕಗಳ ಕಾಲ ತಮ್ಮ ಆಳ್ವಿಕೆಯನ್ನು ಮಾಡ್ತಾರೆ. ಉಪವಾಸ ಸತ್ಯಾಗ್ರಹಗಳು ನಡೆಯುತ್ತೆ, ಉಗ್ರ ಹೋರಾಟಗಳು ನಡೆಯುತ್ತೆ, ಅನೇಕ ಬಲಿಗಳಾಗುತ್ತೆ, ಅನೇಕ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ನೀವು ಸಂತೋಷದಲ್ಲಿ ಇದ್ದೀವಿ ಅಂತ ಅದಕ್ಕೆ ಕಾರಣ ಅವರ ಒಂದು ತ್ಯಾಗ. ಖಂಡಿತ ಸರ್. ಇವಾಗ 3ನೇ ಪ್ರಶ್ನೆ ಅಂತಂದರೆ, ಇವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಸಿಗೋಗಿತ್ತಂತ ಮುಂಚೆ ಅವತ್ತು ರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಥವಾ ಸಿಗೋದಿಲ್ಲ ಅನ್ನೋ ಒಂದು ಊಹೆ ಕೂಡ ಆ ಜನರಲ್ಲಿ ಇರಲಿಲ್ಲ ಆವಾಗ. ಸೊ ಆಗಸ್ಟ್ಗೆ 15ಕ್ಕೆ ರಾತ್ರಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಲಾಗ್ತದೆ. ಸರ್, ಘೋಷಣೆ ಮಾಡಿದಾಗ ಈ ಹೊತ್ತು ಹಿಂದೆ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ, ಇವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಸ್ವಲ್ಪ ಸಮಯದ ಅಂತರ ಅಷ್ಟೇ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಸರ್ ಅದನ್ನು ಜನರು ಯಾವ ಥರ ಒಪ್ಪಿಕೊಂಡ್ರು? ಅಂದರೆ ಇಷ್ಟು ದಿನ ಸುಮಾರು 3 ದಶಕಗಳ ಕಾಲ ನಾವು ಬ್ರಿಟಿಷರ ಒಂದು ಕಪಿಮುಷ್ಟಿಯಲ್ಲಿ ನಾವಿದ್ವಿ, ಇವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಇವಾಗ ನಾವು ಹೊಸದಾಗಿ ನಾವು ಜೀವನವನ್ನು ಕಟ್ಕೊಳ್ಬೋದು ಅಂತ ಏನೋ ಕನಸುಗಳಿರುತ್ತೆ. ಸೊ ಸರ್, ಅವ್ರು ಯಾವ ರೀತಿ ಅದನ್ನ ಒಪ್ಕೊಂಡ್ರು ಅಥವಾ ಅವರು ಹೇಗೆ ಅದನ್ನ ಒಂದು ಸಡಗರ ಸಂಭ್ರಮವನ್ನು ಆಚರಿಸಿದ್ರು ಅಂತ ನಿಮ್ಮ ಒಂದು ಅನುಭವದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ವಿಷಯ ಏನಂತ ಹೇಳಿದ್ರೆ, ಬಹಳಷ್ಟು ಭಾರತೀಯರಿಗೆ ಅಷ್ಟೊತ್ತಿಗೆ ಗೊತ್ತಿತ್ತು ನಮಗೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳಿ. ಯಾಕಂದ್ರೆ ಜುಲೈ 4ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನು ಪಾಸ್ ಮಾಡ್ತದೆ, ಮತ್ತೆ ಆ ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡ್ತದೆ. ಅದರ ಒಟ್ಟಿಗೆ ಈ ಪಾರ್ಟಿಷನ್ನ ಕುರಿತಾಗಿಯೂ ಕೂಡ ಗೊಂದಲಗಳು ಇತ್ತು ಸ್ವಲ್ಪ. ಬಟ್ ಬಹಳಷ್ಟು ಜನರಿಗೆ ಭಾರತವು ಕೂಡ ಪಾರ್ಟಿಷನ್ ಆಗ್ತದೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಬಟ್ ಇಲ್ಲಿ ನಾವು ಏನನ್ನು ಅಬ್ಸರ್ವ್ ಮಾಡಬೇಕಂತ ಹೇಳಿದ್ರೆ, 2 ರೀತಿಯಾಗಿರುವಂಥ ವಿಷಯಗಳು ಭಾರತದಲ್ಲಿ ನಡೀತಿತ್ತು. ಒಂದು ಸೆಲೆಬ್ರೇಷನ್. ಭಾಳಷ್ಟು ಜನ ಭಾರತೀಯರಿಗೆ ಇಷ್ಟು ವರ್ಷಗಳ ಕಾಲ ಹೋರಾಟ ನಡೆಸಿ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿತ್ತು, ಹೊಸ ಇನ್ನೂ ನಮ್ಮ ಮೇಲೆ ಬ್ರಿಟಿಷ್ ಕಂಟ್ರೋಲ್ ಇರುವುದಿಲ್ಲ, ನಾವೇ ಎಲ್ಲವನ್ನು ನಮ್ಮ ಕುರಿತು ಆಗಬೇಕಾಗಿರುವಂಥ ರೂಲ್ಸ್ಗಳನ್ನು ನಾವೇ ನಿರ್ಧಾರ ಮಾಡ್ತೇವೆ, ಇದೆಲ್ಲವೂ ರೀತಿಯಾಗಿರುವಂಥ ಒಂದು ಸಂತೋಷ ಇತ್ತು. ಈ ಸಂತೋಷ ಡೆಲ್ಲಿಯಲ್ಲಿ ಕೂಡ ಕಾಣ್ತಿತ್ತು. ಡೆಲ್ಲಿಯ ಪಾರ್ಲಿಮೆಂಟ್ ಹೌಸಲ್ಲಿ ರಾತ್ರಿ 12 ಗಂಟೆಗೆ ಭಾಳಷ್ಟು ನಾಯಕರು ಸೇರ್ಕೊಳ್ತಾರೆ ಮತ್ತು ಸೇರಿ ಅಲ್ಲಿ ಒಂದು ರೀತಿ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ ಅವರು. ಆ ಸೆಲೆಬ್ರೇಷನ್ ಹೇಗಿರ್ತದೆ ಅಂತ ಹೇಳಿದ್ರೆ, ಮೊದಲಿಗೆ ಒಂದು 2 ನಿಮಿಷ ಸೈಲೆಂಟ್ ಪ್ರೇಯರ್ ಮಾಡ್ತಾರೆ. ಯಾರೆಲ್ಲ ಬಲಿದಾನ ಕೊಟ್ಟಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೋಸ್ಕರ ಅವರೊಂದು 2 ನಿಮಿಷದ ಮೌನ ಪ್ರಾರ್ಥನೆ ಮಾಡ್ತಾರೆ. ಅದ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ಬೋದು, ಸರ್ವಪಳ್ಳಿ ರಾಧಾಕೃಷ್ಣನ್ ಇರ್ಬೋದು, ಮತ್ತೆ ಮುಖ್ಯವಾಗಿ ಜವಾಹರ್ಲಾಲ್ ನೆಹರು ಅವರು ಸ್ಪೀಚ್ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರ ಸ್ಪೀಚ್ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಫೇಮಸ್ ಆಗಿ ಗೊತ್ತಿರುವಂಥದ್ದು, ಟ್ರಿಸ್ಟ್ ವಿತ್ ದ ಡೆಸ್ಟಿನಿ ಅಂತ. ಸೊ ಆ ಸ್ಪೀಚ್ ಕೂಡ ಅವತ್ತೇ ಅಲ್ಲಿ ನಡೀತದೆ. ಸೊ ಇದೊಂದು ರೀತಿ ಫುಲ್ ಸೆಲೆಬ್ರೇಷನ್ ಆಗಿರುವಂತಹ ಒಂದು ವಾತಾವರಣ ಇರ್ತದೆ. ಸುಚೇತಾ ಕೃಪಾನಿ ಅವರು ವಂದೇ ಮಾತರಂ ಹಾಡನ್ನು ಕೂಡ ಅಲ್ಲಿ ಹಾಡ್ತಾರೆ. ಸೊ ಒಂದು ರೀತಿ ಸೆಲೆಬ್ರೇಷನ್ ನಡೀತಿರ್ತದೆ. ಆದರೆ ನಾವು ಒಂದನ್ನು ಗಮನಿಸಬೇಕೇನಂತ ಹೇಳಿದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಎಷ್ಟು ಖುಷಿ ಇತ್ತು, ಅದರ ಜೊತೆಗೆ ಅದೇ ಸಮಯದಲ್ಲಾಗಿರುವಂಥ ಪಾರ್ಟಿಷನ್ ಇದೆಯಲ್ಲ, ಪಾಕಿಸ್ತಾನ ಒಂದು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಆಗಿ ಭಾರತದಿಂದ ಡಿವೈಡ್ ಆಗಿರುವಂಥ ಒಂದು ಪಾರ್ಟಿಷನ್ ನೋವಿತ್ತಲ್ಲ, ಅದು ಕೂಡ ಅಷ್ಟೇ ಕಾಣ್ತಿತ್ತು. ಯಾಕಂದ್ರೆ ಆ ಪಾರ್ಟಿಷನ್ ಒಟ್ಟಿಗೆ ಅಲ್ಲಿ ವೈಲೆನ್ಸ್ ಆಗ್ತಿತ್ತು. ಜನರನ್ನು ಅಲ್ಲಿಂದ ಇಲ್ಲಿ ಕಳಿಸಿದ್ರು, ಇಲ್ಲಿಂದ ಅಲ್ಲಿ ಕಳಿಸಿದ್ರು, ಹೋಗುವಾಗ ಅವರ ಕೊಲೆ ಆಗ್ತಿತ್ತು, ಅವರ ಮೇಲೆ ಅತ್ಯಾಚಾರ ಆಗ್ತಿತ್ತು. ಇದೆಲ್ಲ ಸಮಸ್ಯೆಗಳ ನಡುವೆ ಭಾರತ ಸಿಕ್ಕಿ ಹಾಕಿಕೊಂಡಿತ್ತು. ನೀವು ಖುಷ್ವಂತ್ ಸಿಂಗ್ರ ಟ್ರೈನ್ ಟು ಪಾಕಿಸ್ತಾನ್ ನಾವೆಲ್ ಓದೋದಂತ ಆದ್ರೆ ಅದರಲ್ಲಿ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತದೆ. ಅಂದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂಥ ಟ್ರೈನ್ಗಳಲ್ಲಿ ಹೆಣ ತುಂಬಿ ಬರ್ತಿತ್ತು, ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಿರುವಂತಹ ಟ್ರೈನ್ಗಳಲ್ಲಿ ಹೆಣ ತುಂಬಿ ಹೋಗ್ತಿತ್ತು. ಅಂದ್ರೆ ಅದ್ರಲ್ಲಿ ಕುತ್ಕೊಂಡವರನ್ನು ಕೊಲ್ತಿದ್ರು. ಸೊ ಒಂದು ರೀತಿ ಕೋಮುಗಲಭೆಯ ವಾತಾವರಣ ಕೂಡ ಇತ್ತು. ಸೊ ಈ ಕೋಮುಗಲಭೆಯ ವಾತಾವರಣ ಒಂದು ಕಡೆ ಸಂತೋಷ ಅಂತ ಆದ್ರೆ, ಇನ್ನೊಂದು ಕಡೆ ಈ ಕೋಮುಗಲಭೆಯ ದುಃಖವೂ ಕೂಡ ಇತ್ತು. ಗಾಂಧಿ ಈ ಕಾರಣದಿಂದ ಸ್ವಾತಂತ್ರ್ಯ ಹೋರಾಟದ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಲಿಲ್ಲ. ಅವರು ಡೆಲ್ಲಿಯಲ್ಲಿ ಇರಲಿಲ್ಲ. ಡೆಲ್ಲಿಯಲ್ಲಿ ಎಲ್ಲ ನಾಯಕರು ಇದ್ರು, ರಾಜೇಂದ್ರ ಪ್ರಸಾದ್ ಇದ್ರು, ಸರ್ವಪಳ್ಳಿ ರಾಧಾಕೃಷ್ಣನ್ ಇದ್ರು, ಪಟೇಲ್ ಇದ್ರು, ನೆಹರು ಇದ್ರು. ಬಟ್ ಗಾಂಧಿಯಲ್ಲಿ ಇರಲಿಲ್ಲ. ಗಾಂಧಿ ಎಲ್ಲಿದ್ರು ಅಂತ ಹೇಳಿದ್ರೆ, ಅವರು ಕಲ್ಕತ್ತಾದಲ್ಲಿದ್ದರು. ಕಲ್ಕತ್ತಾದಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಗ್ತಿತ್ತು. ಸೊ ಇದನ್ನು ಸಾಲ್ವ್ ಮಾಡ್ಲಿಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿ ಫಾಸ್ಟಿಂಗ್ ಮಾಡ್ತಾ ಅಲ್ಲಿ ಅವರನ್ನೆಲ್ಲ ಒಗ್ಗೂಡಿಸುವಂತಹ ಕೆಲಸದಲ್ಲಿ ಗಾಂಧಿ ತೊಡಗಿಸಿಕೊಂಡಿದ್ರು. ಅವ್ರ ಹತ್ರ ಒಬ್ಬರು ಫಾರಿನ್ ರಿಪೋರ್ಟರ್ ಬಂದು ಇದನ್ನು ಕೇಳ್ತಾರೆ, ನೀವು ಯಾಕೆ ಸೆಲೆಬ್ರೇಷನಲ್ಲಿ ಹೋಗ್ತಿಲ್ಲ ಅಂತ. ಆಗ ಗಾಂಧಿ ಹೇಳ್ತಾರೆ, ನನ್ನ ದೇಶದ ಜನ ಈ ರೀತಿ ಸಾಯ್ತಿರ್ಬೇಕಾದ್ರೆ, ನನ್ನ ದೇಶದ ಜನ ಇಷ್ಟು ಕಷ್ಟವನ್ನು ಅನುಭವಿಸ್ತಿರ್ಬೇಕಾದ್ರೆ ನಾವು ಯಾವ ಕಾರಣದಿಂದ ಸಂಭ್ರಮವನ್ನು ಪಡೆದು ಅಂತ ಗಾಂಧಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ಇಲ್ಲಿ ನಾವು ನೋಡ್ಬೋದು, ಗಾಂಧಿ
ಈ ದೇಶದ ನಾನು ಹೇಳಿದೆ ಜನರ ಎರಡು ಭಾವನೆ ಇತ್ತು, ಒಂದು ಸಂತೋಷದ ಭಾವನೆ, ಇನ್ನೊಂದು ಕಡೆ ಪಾರ್ಟಿಷನ್ ದುಃಖ ಇತ್ತು. ಖಂಡಿತ. ಸೊ ಗಾಂಧಿ ನಮಗೆ ಪಾರ್ಟಿಷನ್ ದುಃಖದ ಸಿಂಬಲ್ ಆಗಿ ಆ ಸಂದರ್ಭದಲ್ಲಿ ಕಾಣ್ತಾರೆ. ಅದೇ ರೀತಿ ನೆಹರುವನ್ನು ನೀವು ಕನ್ಸಿಡರ್ ಮಾಡಿದ್ರೆ ನೆಹರು ಮುಂದಿನ ಭವಿಷ್ಯದ ಬಗ್ಗೆ ಹೋಪ್ ಇಟ್ಕೊಂಡು ಈ ಜನರಲ್ಲಿ ಹೋಪ್ ಇತ್ತಲ್ಲ, ಆ ಹೋಪಿನ ಸಿಂಬಲ್ ಆಗಿ ಕಾಣ್ತಾರೆ. ಇದು ಎರಡು ಸಿಂಬಲೈಸೇಷನ್ ಅನ್ನು ನಾವು ಈ ಒಂದು ವಿಚಾರದಲ್ಲಿ ಕಾಣಬಹುದು. ಓಕೆ ಓಕೆ ಸರ್, ಬಹಳ ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ ನೀವು. ನಿಜವಾಗ್ಲೂ ಬಹಳಷ್ಟು ಒಳ್ಳೆ ಮಾಹಿತಿಗಳನ್ನ ವೀಕ್ಷಕರು ಕೂಡ ಕೇಳಿದರು. ಸರ್, ಇನ್ನೊಂದು ಪ್ರಶ್ನೆ ಅಂತಂದರೆ, ಇವಾಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಥವಾ ನಮ್ಮ ಗಾಂಧೀಜಿಯವರಾಗಿರ್ಬೋದು, ನಾವು ಒಬ್ಬರ ವಿರುದ್ಧ ನಾವು ಒಬ್ಬರು ಮಾತನ್ನ ಎತ್ತುಕಟ್ತೀವಿ. ಇವಾಗ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳ್ತೀವಿ, ಗಾಂಧೀಜಿಯವ್ರ ಪಾತ್ರ ಕಡಿಮೆ ಇತ್ತು ಅಂತ ನಾವು ಹೇಳ್ತೀವಿ. ಸರ್, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಹೇಳ್ಬೋದಾ? ಇದು ಆ್ಯಕ್ಚುಲಿ ಈ ರೀತಿ ಮಾಡುವಂಥದ್ದೇ ಖಂಡಿತ ತಪ್ಪು. ಯಾಕಂತ ಹೇಳಿದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಹಳ ದಿಕ್ಕಿನಿಂದ ಹರಿದು ಬಂದಿದೆ. ಅಲ್ಲಿ ಶಾಂತಿಯ ಪಾಲು ಎಷ್ಟಿದೆ ಅಷ್ಟೇ ಕ್ರಾಂತಿಯ ಪಾಲು ಇದೆ. ಎಷ್ಟು ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆ ಇದೆ ಅಷ್ಟೇ ಗಾಂಧಿಯ ಕೊಡುಗೆಯೂ ಕೂಡ ಇದೆ. ಪ್ರತಿಯೊಬ್ಬರ ಕೊಡುಗೆ ಇದೆ. ಸ್ವಲ್ಪ ಮೇಲಿರ್ಬೋದು, ಸ್ವಲ್ಪ ಕೆಳಗಿರ್ಬೋದು, ಅದೇ ಪ್ರತಿಯೊಬ್ಬ ವ್ಯಕ್ತಿ, ನಾಯಕರು ಮಾತ್ರ ಅಲ್ಲ, ಈ ದೇಶದ ಕೊನೆಯ ವ್ಯಕ್ತಿಯೂ ಕೂಡ ಹೋಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಹಾಯ ಮಾಡಿರುವಂಥದ್ದು. ಇನ್ನು ಇವತ್ತಿಗೆ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಏನಂತ ಹೇಳಿದ್ರೆ, ಗಾಂಧಿಯ ಮುಂದೆ ಬೋಸನ್ನು ನಿಲ್ಲಿಸುವಂಥದ್ದು, ಅಥವಾ ಬೋಸನ ಮುಂದೆ ನೆಹರುವನ್ನು ನಿಲ್ಲಿಸುವಂಥದ್ದು, ಅಥವಾ ಗಾಂಧಿ ನೆಹರು ಮುಂದೆ ಭಗತ್ ಸಿಂಗ್ ಅನ್ನು ನಿಲ್ಲಿಸುವಂಥದ್ದು, ಈ ರೀತಿ ಒಂದು ಟ್ರೆಂಡ್ ಇದೆ. ಆದ್ರೆ ನಾವು ಒಂದಂತ ಅರ್ಥ ಮಾಡ್ಕೋಬೇಕೇನಂತ ಹೇಳಿದ್ರೆ, ಈ ಎಲ್ಲಾ ನಾಯಕರುಗಳ ಮಧ್ಯೆ ಇದ್ದಂತ ಒಂದು ಸೈದ್ಧಾಂತಿಕ ಭಿನ್ನತೆ ಹೊರತು ಅಲ್ಲಿ ಯಾವ ರೀತಿ ವೈರತ್ವ ಇರಲಿಲ್ಲ. ನೀವು ನೋಡಿ, ಯಾವಾಗ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ, ಗಾಂಧಿಗೆ ಅದು ಇಷ್ಟ ಇರಲಿಲ್ಲ. ಹೌದೌದು. ಮತ್ತೆ ನೆಕ್ಸ್ಟ್ ಗಾಂಧಿಯ ವಿಚಾರಗಳನ್ನು ಒಪ್ಪದೆ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಅಂತ ತೋರಿತಾರೆ. ಹೌದೌದು. ಇದೆಲ್ಲವೂ ಕೂಡ ಸೈದ್ಧಾಂತಿಕ ಭಿನ್ನತೆ ಇತ್ತು. ಹೌದು. ಆದ್ರೆ ಅವ್ರ ಹತ್ರ ವೈರತ್ವ ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಕಾಂಗ್ರೆಸ್ ಅನ್ನು ತೊರೆದು ಹೋದಂತ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ತಾರಲ್ಲ, ಅದರ ರೆಜಿಮೆಂಟ್ ಗಳ ಹೆಸರನ್ನು ಗಾಂಧಿ ರೆಜಿಮೆಂಟ್ ಮತ್ತು ನೆಹರು ರೆಜಿಮೆಂಟ್ ಅಂತ ಇಡ್ತಾರೆ. ನೀವು ದ್ವೇಷಿಸುವಂತ ವ್ಯಕ್ತಿಯ ಹೆಸರನ್ನು ನೀವು ರೆಜಿಮೆಂಟ್ ಗಳಿಗೆ ಇಡ್ಲಿಕ್ಕೆ ಸಾಧ್ಯ ಅಲ್ಲ. ಸೊ ಅವರ ಮಧ್ಯದಲ್ಲಿ ದ್ವೇಷ ಇರಲಿಲ್ಲ. ಅದೇ ರೀತಿ ಗಾಂಧಿಯು ಕೂಡ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರನ್ನು ರೆವಲ್ಯೂಷನರಿ ಆಫ್ ಅ ರೆವಲ್ಯೂಷನರ್ ಅಂತ ಕರೆದ್ರು. ಸೊ ಅವ್ರಿಗೆ ಬಹಳ ದೊಡ್ಡ ಗೌರವವನ್ನು ಕೊಟ್ರು. ಇನ್ನು ನೆಹರು ಕೂಡ ಆಜಾದ್ ಹಿಂದ್ನ ಫೌಜಿನ, ಅಂದ್ರೆ ಸುಭಾಷ್ ಚಂದ್ರ ಬೋಸ್ನ ಆಜಾದ್ ಹಿಂದ್ ಫೌಜಿನ ಸೈನಿಕರುಗಳು ಯಾವಾಗ ಅರೆಸ್ಟ್ ಆಗಿ ಬರ್ತಾರೋ ಅವರ ಪರವಾಗಿ ವಕಾಲತ್ತು ಮಾಡಿದ್ದು ಜವಾಹರ್ಲಾಲ್ ನೆಹರು ಅವರು. ಸೊ ಈ ರೀತಿ ಇರುವಾಗ ಅವ್ರ ಹತ್ರ ಏನೋ ಒಂದು ಸೈದ್ಧಾಂತಿಕ ಭಿನ್ನತೆ ಇತ್ತು ಹೊರತಾಗಿ ವೈರತ್ವ ಇರಲಿಲ್ಲ. ಇದು ಎಲ್ಲ ಕಡೆ ನೋಡಬಹುದು. ಇನ್ಫ್ಯಾಕ್ಟ್ ಭಗತ್ ಸಿಂಗ್ ಅವರ ಲೆಟರ್ಸ್ ಗಳನ್ನ ನೀವು ಓದಿದ್ರೆ ಅಲ್ಲಿ ಅವರು ಆಕ್ಚುಲಿ ನೆಹರುವನ್ನು ಹೊಗಳ್ತಾರೆ. ಹೌದೌದು. ಅವ್ರು ತಕೊಂಡಂತ ದಾರಿ ಬೇರೆ ಇರ್ಬೋದು. ನೆಹರುವನ್ನು ಆಕ್ಚುಲಿ ಹೊಗಳ್ತಾರೆ, ಫ್ಯೂಚರ್ ಆಫ್ ಇಂಡಿಯಾ ಇಸ್ ನೆಹರು ಅಂತ. ಭಗತ್ ಸಿಂಗ್ ಅವರು ಅವರ ವೈ ಆಮ್ ಎನ್ ಎಥಿಸ್ಟ್ ಆ ಪುಸ್ತಕದಲ್ಲಿ ಅವರ ಪೇಪರ್ ಲೆಟರ್ಸ್ ಗಳ ಕಲೆಕ್ಷನ್ ಇದೆ. ಆ ಒಂದು ಲೆಟರ್ ಅಲ್ಲಿ ಅವರು ಅದನ್ನು ಸ್ಪಷ್ಟವಾಗಿ ಬರೀತಾರೆ. ಸೊ ಇದೆಲ್ಲವೂ ನೋಡ್ಬೋದು. ಇದರ ಅರ್ಥ ಏನಂತ ಹೇಳಿದ್ರೆ, ಸ್ವಾತಂತ್ರ್ಯವನ್ನು ಯಾರೆಲ್ಲ ಯಾವ ರೀತಿ ಚಿತ್ರಿಸ್ಲಿಕ್ಕೆ ಪ್ರಯತ್ನ ಪಟ್ಟರೋ ಆ ಆಧಾರದ ಮೇಲೆ ಅವರ ಹೋರಾಟದ ಮಾರ್ಗಗಳು ಬದಲಾಗಿದೆ. ಯಾಕಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಭಗತ್ ಸಿಂಗ್ ಅವರಿಗೆ ಬೇಕಿದ್ದದ್ದು ಇಮಿಡಿಯೇಟ್ ಪೊಲಿಟಿಕಲ್ ಫ್ರೀಡಮ್. ಸೊ ಅದಕ್ಕೋಸ್ಕರ ಅವರು ತೆಗೆದುಕೊಂಡಂತ ಮಾರ್ಗ ಏನಿದೆ ಕ್ರಾಂತಿ. ಗಾಂಧಿಗೆ ಮೋರಲ್ ಫ್ರೀಡಮ್ನ ಅವಶ್ಯಕತೆ ಇತ್ತು, ಅಂದ್ರೆ ನಮ್ಮೊಳಗೆ ಬದಲಾವಣೆ ಆಗ್ಬೇಕು ಅನ್ನೋ ಅವಶ್ಯಕತೆ ಇತ್ತು. ಆ ಕಾರಣಕ್ಕಾಗಿ ಅವರು ಶಾಂತಿಯ ಮಾರ್ಗವನ್ನು ಇಟ್ಕೊಂಡ್ರು. ಅಂಬೇಡ್ಕರ್ಗೆ ಸಾಮಾಜಿಕ ನ್ಯಾಯ, ಅವರ ಪರವಾಗಿ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಆಗಿತ್ತು. ಸೊ ಹಾಗಾಗಿ ಅವರು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ ನ ಬಗ್ಗೆ ಆಲೋಚನೆ ಮಾಡಿದ್ರು. ಹಾಗಾಗಿ ಯಾರೆಲ್ಲ ಸ್ವಾತಂತ್ರ್ಯವನ್ನು ಯಾವ ರೀತಿ ಅದನ್ನು ಡಿಫೈನ್ ಮಾಡಿದ್ರು ಆ ರೀತಿ ಅವರ ಸ್ವಾತಂತ್ರ್ಯ ಹೋರಾಟದ ಹಾದಿಯು ಕೂಡ ಬದಲಾಗ್ತಾ ಹೋಯಿತು. ಖಂಡಿತ. ಇವಾಗ ನಾವು ನೋಡ್ತೀವಿ ಗಾಂಧೀಜಿಯವರು ಸತ್ಯಾಗ್ರಹಗಳನ್ನ ಮಾಡ್ತಾರೆ, ಉಪವಾಸ ಸತ್ಯಾಗ್ರಹಗಳನ್ನ ಮಾಡ್ತಾರೆ. ಅದೇ ರೀತಿ ನಾವು ನೋಡ್ಬೇಕಂತಂದ್ರೆ ಭಗತ್ ಸಿಂಗ್ ಅವರು ಉಗ್ರ ಹೋರಾಟವನ್ನ ಮಾಡ್ತಾರೆ ಸರ್. ಸೊ ಇವಾಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗಾಂಧೀಜಿಯವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಅದರಿಂದ ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕೆ ತಡೆ ಆಯ್ತಾ ಅಥವಾ ಅದು ನಿರ್ಧಾರ ಸರಿಯಾಗಿತ್ತಾ? ಯಾಕಂದ್ರೆ ಅವರು ಶಾಂತಿಯುತವಾಗಿ ಹೋರಾಟವನ್ನ ಮಾಡಿದ್ರು. ಆದ್ರೆ ನಾವು ನೋಡ್ಬೇಕಂದ್ರೆ ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಅವರು ಉಗ್ರ ಹೋರಾಟವನ್ನ ಮಾಡಿದ್ರು. ಸೊ ಅದು ಇವಾಗ ಯಾವ ಹೋರಾಟದ ಸರ್ ನಾವು ಪಡ್ಕೊಳ್ಬಹುದಾಗಿತ್ತು, ಸ್ವತಂತ್ರನ ಬೇಗ ಪಡ್ಕೊಳ್ಬಹುದಾಗಿತ್ತು ಅಂತ ಒಂದು ನಿಮ್ಮ ಅನಿಸಿಕೆ ಹೇಳ್ತೀರಾ? ನೋಡಿ, ಖಂಡಿತವಾಗಿಯೂ ಕ್ರಾಂತಿಯಿಂದ ಹೋಗಿದ್ರೆ ಬೇಗ ಸ್ವಾತಂತ್ರ್ಯ ಸಿಕ್ಬಹುದಾಗಿತ್ತು, ಖಂಡಿತ. ಆದ್ರೆ ಇಲ್ಲಿ ನಾವು ಬೇರೆ ಬೇರೆ ಆಯಾಮಗಳನ್ನು ನಾವು ಅರ್ಥ ಮಾಡ್ಕೋಬೇಕೇನಂತ ಹೇಳಿದ್ರೆ, ಒಂದು, ಯಾವೆಲ್ಲ ದೇಶಗಳಿಗೆ ರಕ್ತಸಿಕ್ತವಾಗಿ ಸ್ವಾತಂತ್ರ್ಯ ಸಿಕ್ಕಿದೆಯೋ ಅದು ಜಾಸ್ತಿ ಟೈಮ್ ಉಳಿಲಿಲ್ಲ. ನೀವು ಫ್ರೆಂಚ್ ಕ್ರಾಂತಿಯ ಎಕ್ಸಾಂಪಲ್ ತಗೊಳ್ಳಿ. 1786ಗೆ ಫ್ರೆಂಚ್ ಅಲ್ಲಿ ಕ್ರಾಂತಿ ನಡೀತದೆ, ಒಂದು 10 ವರ್ಷ ಕ್ರಾಂತಿ ನಡೀತದೆ. ಕ್ರಾಂತಿಯ ಕೊನೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದು ಮತ್ತೆ ಹೋಗಿ ನೆಪೋಲಿಯನ್ ತೆಕ್ಕೆಗೆ ಬೀಳ್ತದೆ. ಅದ ನಂತರ ಅಲ್ಲಿ ರಕ್ತಸಿಕ್ತವಾಗಿ ಅದು ಆಗುವಂಥದ್ದು. ಇನ್ನು ಬಾಲ್ಶವಿಕ್ ರೆವಲ್ಯೂಷನ್, ರಷ್ಯನ್ ರೆವಲ್ಯೂಷನ್ ಕನ್ಸಿಡರ್ ಮಾಡಿದ್ರೆ 1917ರಲ್ಲಿ ರಷ್ಯಕ್ಕೆ ಸ್ವಾತಂತ್ರ್ಯ ಸಿಗ್ತದೆ, ರೆವಲ್ಯೂಷನ್ ಆಗ್ತದೆ. ರೆವಲ್ಯೂಷನ್ ಆದ ನಂತರ ಲೆನಿನ್, ಸ್ಟಾಲಿನ್, ಗಾರ್ಬಚೇವ್ ಇಂಥ ಲೀಡರ್ಸ್ ಗಳ ಕೈಯೆಲ್ಲ ಮತ್ತೆ ಡಿಕ್ಟೇಟರ್ಶಿಪ್ಗೆ ಹೋಯ್ತು. ಈಗ ಕ್ಯೂಬಾ ಕನ್ಸಿಡರ್ ಮಾಡಿ, ಮ್ಯಾನ್ಮಾರ್ ಕನ್ಸಿಡರ್ ಮಾಡಿ, ವಿಯೆಟ್ನಾಂ ಕನ್ಸಿಡರ್ ಮಾಡಿ, ಎಲ್ಲ ದೇಶಗಳ ಇತಿಹಾಸವು ಕೂಡ ಹೀಗೆ. ಯಾವೆಲ್ಲ ದೇಶದಲ್ಲಿ ರಕ್ತ ಸಿಕ್ತವಾಗಿ ಕ್ರಾಂತಿ ಸಿಕ್ಕಿದೆಯೋ ಅದು ಹಾಗೆ ಕಂಟಿನ್ಯೂ ಆಯ್ತು.
ಬಟ್ ಗಾಂಧಿಯ ಕೊಡುಗೆ ಏನು ಇನ್ಫ್ಯಾಕ್ಟ್ ಹೌದು, ನಾನ್ ಕಾಪರೇಷನ್ ಮೂವ್ಮೆಂಟ್ 1919 ನಾನ್ ಕಾಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅದು ತುಂಬಾ ಪೀಕಲ್ಲಿ ಇರುವಾಗ ಒಂದು ಚೌರಿ ಚೌರ ಇನ್ಸಿಡೆಂಟ್ ನಡೀತದೆ. ಅಂದ್ರೆ ಎಲ್ಲ ಪ್ರೊಟೆಸ್ಟರ್ಸ್ಗಳು ಹೋಗಿ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಹಾಕ್ತಾರೆ. ಈ ಒಂದು ಇನ್ಸಿಡೆಂಟ್ ನಿಂದ ಭಾವುಕರಾದ ಗಾಂಧಿ ಅವರು ಹೇಳ್ತಾರೆ, ಇಲ್ಲ ನೀವು ಎಲ್ಲಿಯವರೆಗೆ ಜನರಿಗೆ ಶಾಂತಿ ಏನಂತ ಅರ್ಥ ಆಗುದಿಲ್ವೋ ಅಲ್ಲಿಯವರೆಗೆ ನಾವು ಸ್ವಾತಂತ್ರ್ಯಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಆ ಇಡೀ ಮೂವ್ಮೆಂಟ್ ಅನ್ನು ನಿಲ್ಲಿಸ್ತಾರೆ. ಸೊ ಅಕಸ್ಮಾತ್ ನಾನ್ ಕಾಪರೇಷನ್ ಮೂವ್ಮೆಂಟ್ 1922ಕ್ಕೆ ನಿಲ್ಲದೆ ಹೋಗಿದ್ರೆ ಪ್ರಾಯಶಃ ಅವತ್ತೇ ನಮಗೆ ಸ್ವಾತಂತ್ರ್ಯ ಸಿಕ್ತಿತ್ತೋ ಏನು. ಹೌದು. ಬಟ್ ಗಾಂಧಿ ಇದನ್ನು ಡಿಲೇ ಮಾಡಿದ್ರಿಂದ ಒಂದು ಲಾಭ ಆಯ್ತು. ಏನಂತ ಹೇಳಿದ್ರೆ ಅಲ್ಲಿವರೆಗೆ ಈ ಎಲ್ಲ ಮೂವ್ಮೆಂಟ್ಗಳು ಸಣ್ಣದಾಗಿ ನಡೀತಿತ್ತು. ಅಂದ್ರೆ ಒಂದಿಷ್ಟು ಜನ ಅಂತ ಇಡೀ ಭಾರತ ವ್ಯಾಪ್ತಿಯಾಗಿ ಹರಡಿ ಇರಲಿಲ್ಲ. ಬಟ್ ಗಾಂಧಿಯ ಬಹಳ ದೊಡ್ಡ ಕೊಡುಗೆ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದ ಕಾನ್ಸೆಪ್ಟ್ ಅನ್ನು ದೇಶದ ಮೂಲೆಗೆ ತಕೊಂಡು ಹೋಗುವಂತ ಕೆಲಸ ಮಹಾತ್ಮ ಗಾಂಧಿ ಅವರು ಮಾಡ್ತಾರೆ. ಸೊ ಅವ್ರು ಉಡುಪಿಗೆ ಬಂದಾಗ ಉಡುಪಿಯಲ್ಲಿ ಒಬ್ಬ ಹುಡುಗಿ ಚೈನ್ ತೆಗೆದು ಕೊಡ್ತಾಳಂತೆ ಸ್ವಾತಂತ್ರ್ಯ ಹೋರಾಟಕ್ಕೆ. ಇದರ ಅರ್ಥ ಏನು? ಮೂಲೆಗೆ ತಲುಪಿಸುವಂತಹ ಕೆಲಸ, ಮತ್ತೆ ಭಾರತದ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂತಹ ಭದ್ರ ಬುನಾದಿ. ಇವತ್ತು ನೀವು ನೋಡಿದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತುಂಟು, ಬಾಂಗ್ಲಾದೇಶದಲ್ಲಿ ಏನಾಗ್ತುಂಟು, ಎಲ್ಲ ಪ್ರಾಬ್ಲಮ್ ಆಗ್ತದೆ. ಬಟ್ ಭಾರತದಲ್ಲಿ ಒಂದು ಭದ್ರ ಬುನಾದಿ ಹಾಕುವಂತ ಕೆಲಸ, ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯ ಅಂತ ಏನಂತ ಅರ್ಥ ಮಾಡಿಸುವಂತ ಕೆಲಸ ಗಾಂಧಿಯ ಒಂದು ಪ್ರೊಸೆಸ್, ನಾನ್ ವೈಲೆನ್ಸ್ ಪ್ರೊಸೆಸ್ ಮೂಲಕ ಆಗಿದೆ. ಇದರಿಂದಾಗಿ ಇವತ್ತಿಗೂ ಕೂಡ ಭಾರತ ಸೇಫ್ ಆಗಿದೆ ಅನ್ನೋದು ನನ್ನ ಭಾವನೆ. ಓಕೆ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಅಂತಂದ್ರೆ, ಇವಾಗ ನೀವು ಪದವಿಯನ್ನ ಮಾಡ್ತಾ ಇದ್ದೀರಿ, PhD ಮಾಡ್ತಾ ಇದ್ದೀರಿ, ತುಂಬಾನೇ ಸಂತೋಷ. ಸೊ ಒಬ್ಬ ಯುವಕರಾಗಿ ನೀವು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಸ್ವಾತಂತ್ರ್ಯ ನಾವು ಪಡ್ಕೊಂಡಿದ್ದೀವಿ, ಅದರ ಉಪಯೋಗ ಯಾವ ಥರ ನಾವು ಪಡೆದುಕೊಳ್ಬೇಕು, ಅವರ ಹೋರಾಟಕ್ಕೆ ನಾವು ಯಾವ ಥರ ಒಂದು ಅರ್ಥವನ್ನು ಕೊಡಬೇಕು ಅಂತ ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಾನು ಹೇಳೋದಿಷ್ಟೇ, ಏನಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಬಹಳ ಸಮಯ ತಗೊಂಡು ಬಹಳಷ್ಟು ನಾಯಕರ ಒಂದು ಸ್ಯಾಕ್ರಿಫೈಸ್ ಅಲ್ಲಿ ಕಾಣ್ತದೆ. ನಮಗೆ ಬಹಳಷ್ಟು ನಾಯಕರ ಸ್ಯಾಕ್ರಿಫೈಸ್ ಕಾಣ್ತದೆ. ಇದನ್ನು ಉಳಿಸುವಂತ ಕೆಲಸ ನಾವು ಮಾಡಬೇಕು. ಈಗ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದು ಕೇವಲ ಭಾರತದ ಟೆರಿಟರಿಯನ್ ಪ್ರೊಟೆಕ್ಟ್ ಮಾಡೋದು, ಅದು ಗೌರ್ಮೆಂಟ್ ಅನ್ನು ಪ್ರೊಟೆಕ್ಟ್ ಮಾಡೋದಲ್ಲ. ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ಬೆಳಿಬೇಕು. ಪ್ರತಿಯೊಬ್ಬ ನಾಗರಿಕನು ಕೂಡ, ತಳಮಟ್ಟದಲ್ಲಿರುವಂತಹ ನಾಗರಿಕನು ಕೂಡ ಬೆಳೆಯುವ ಹಾಗೆ ಆಗಬೇಕು. ಆವಾಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಾಗ ಆಗ್ತದೆ. ಆ ಕಾರಣದಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ಕೆಲಸವನ್ನು ಬಹಳ ನಿಯತ್ತಿನಿಂದ ಮಾಡೋಣ. ಅದೇ ನಾವು ದೇಶಕ್ಕೆ ಕೊಡುವಂತಹ ಬಹಳ ದೊಡ್ಡ ಕೊಡುಗೆ ಅಂತ ನನ್ನ ಅನಿಸಿಕೆ. ಸರ್, ತುಂಬ ಸಂತೋಷ. ಇಷ್ಟೊತ್ತು ಅನೇಕ ವಿಚಾರಗಳನ್ನ ನಾವು ಮಾತಾಡಿದ್ವಿ. ನಮ್ಮ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಅನೇಕ ಮಾಹಿತಿಗಳನ್ನ ಹೇಳಿಕೊಟ್ರಿ ಸರ್. ತುಂಬಾ ಸಂತೋಷ ಆಯಿತು ಸರ್. ವೀಕ್ಷಕರೇ, ಅನೇಕ ವಿಚಾರ ಬಗ್ಗೆ ನಾವು ಮಾತಾಡಿದ್ವಿ, ಅನೇಕ ವಿಷಯ ನಾವು ತಿಳ್ಕೊಂಡ್ವಿ. ಬಹುಶಃ ಹೊಸ ಮಾಹಿತಿಗಳನ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಖಂಡಿತ ಕೊನೆಯದಾಗಿ ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಸರ್ ತಮಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ, ನಿರಂತರವಾಗಿ ಬಿಗ್ ಜೆ ಟಿವಿಯನ್ನು ನೋಡ್ತಾ ಇರಿ. ನಮಸ್ಕಾರ.